ನನ್ನ ರಾಧ ನನ್ನ ರಾಧ ನಿನ್ನ ನಂಬಿದ ಮೈಲಾರಿ ಏನಾದ ನಿನ್ನ ಪ್ರೀತ್ಯಾಗ ಆಗ್ಯಾನ ನೋಡ ಬರಿಬಾದ. ಹೀಗೆ ಹೊಸ ಹೊಸ ಜಾನಪದ ಹಾಡು ಹಾಡಿ ಟ್ರೆಂಡಿಂಗ್ನಲ್ಲಿ ಇದ್ದಂಥ ಮೈಲಾರಿ ಆರ್ಕೆಸ್ಟ್ರಾ ಮಾಡಲು ಬಂದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಆರೋಪದಡಿ ಈಗ ಮಹಲಿಂಗಪುರ ಪೊಲೀಸರ ಅತಿಥಿಯಾಗಿದ್ದಾನೆ. ಫೇಮಸ್ ಮಾಡೋ ಆಮಿಷ, ಲಿವಿಂಗ್ ಇನ್ ರಿಲೇಶನ್ಶಿಪ್ ಬಲೆ, ಲಾಡ್ಜ್ನಲ್ಲಿ ಡ್ಯಾನ್ಸರ್ನ ಮುಕ್ಕಿದ್ನ ಮ್ಯೂಸಿಕ್ ಮೈಲಾರಿ, ವಿಡಿಯೋ ಮಾಡಿಕೊಂಡು ಬೆದರಿಕೆ ಹಾಕಿದ್ದೆ ಹೇಗೆ ಈ ಟ್ರೆಂಡಿಂಗ್ ಸಿಂಗರ್. ಇದೇ ಇವತ್ತಿನ ವಿಶೇಷ, ದಾರಿ ತಪ್ಪಿದ ಮೈಲಾರಿ. ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು. ದಾರಿ ತಪ್ಪಿದ್ರ ಮ್ಯೂಸಿಕ್ ಮೈಲಾರಿ, ಬಾಲಕಿಗೆ ಆಮಿಷ, ಲಿವಿಂಗ್ ಇನ್ ರಿಲೇಶನ್ಶಿಪ್ ಮೋಡಿ. ಆತನದೇ ಒಂದು ಗತ್ತು, ಏನೋ ಒಂದು ಗಮ್ಮತ್ತು. ಮೈಕ್ ಹಿಡ್ಕೊಂಡು ಬಂದ್ರೆ ಕೇಕೆ, ಶಿಳ್ಳೆ, ಜೈಕಾರ. ಉತ್ತರ ಕರ್ನಾಟಕ ಮಂದಿಯ ಮನೆ ಮಗನಾಗಿದ್ದ ಮ್ಯೂಸಿಕ್ ಮೈಲಾರಿ ಜಾನಪದ ತಾಳಕ್ಕೆ ಹುಚ್ಚೆದ್ದು ಕುಣಿತಿದ್ರು, ಮೈ ಮರೆತು ಕುಣಿತಿದ್ರು. ಒನ್ಸ್ ಮೋರ್ ಅಂತ ಡಿಮ್ಯಾಂಡ್ ಕೂಡ ಮಾಡ್ತಿದ್ರು. ಎಲ್ಲ ಡಿಮ್ಯಾಂಡ್ ಅನ್ನು ಡಮ್ ಅನಿಸಿಕೊಂಡ ಈ ಮಾಯಗಾರ ಮೈಲಾರಿ ಎಷ್ಟು ದಿನ ಯಾರೆಲ್ಲ ಇವರ ಗಾಯನಕ್ಕೆ ಮನಸೋತಿದ್ರೋ ಅವರೇ ಇಂದು ಮೈಲಾರಿಗೆ ಛೀ ಥೂ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಒಂದು ಕಡೆ ನಾನು ಯಾವುದೇ ತಪ್ಪು ಮಾಡಿಲ್ಲ, ನನಗೂ ಕಾನೂನು ಗೊತ್ತಿದೆ, ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತಿರೋ ಆರೋಪಿ ಮೈಲಾರಿ ಈಗ 14 ದಿನ ಬಳ್ಳಾರಿ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನಾಗ ನಿಂತಾಳ ಗಡಿ ಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಅಂತ ಸದ್ದು ಮಾಡಿದ ಸಿಂಗರ್ ಮೈಲಾರಿ ಅಪ್ರಾಪ್ತೆಗೆ ಫೇಮಸ್ ಮಾಡ್ತೀನಿ, ಡಿಕೆಡಿಗೆ ಕಳಿಸ್ತೀನಿ, ಸ್ಟೇಜ್ ಹತ್ತಿಸ್ತೀನಿ ಅಂತ ಆಮಿಷ, ಲಿವಿಂಗ್ ಇನ್ ರಿಲೇಶನ್ಶಿಪ್ ಬಲೆ ಬೀಸಿದ್ನ ಈ ಮೈಲಾರಿ. ಲಾಡ್ಜ್ ವಿಷಯ ಹೊರ ಬಂದಿದ್ದೇ ತಡ, ಮಾಯವಾಗಿದ್ದ ಮೈಲಾರಿ ಪೊಲೀಸರ ಕೈಗೆ ಸಿಕ್ಕಿದ್ದಾನೆ ಎಂದು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗಿದ್ದು, ಆರೋಪ ಸಾಬೀತಾದ್ರೆ ಇನ್ಮುಂದೆ ಮೈಲಾರಿ ಮಾಯ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕಿ. ಜಾನಪದ ಸಿಂಗರ್ ಮೇಲೆ ಪೋಕ್ಸೋ ಕೇಸ್, ಕಲಾವಿದ ಕಾಮುಕನಾದ್ನ. ಉತ್ತರ ಕರ್ನಾಟಕದ ಜನಪದ ಕಲಾವಿದ ಮ್ಯೂಸಿಕ್ ಮೈಲಾರಿಯ ತಾಳ ತಪ್ಪಿದೆ. ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ, ಒಳದಂಗ ಚಿನ್ನ ಅಂತಿದ್ದೀರನ್ನ ಕೋಲಾರದ ಮೀನ ಅಂತ ಗಾಯನ ಮಾಡ್ತಿದ್ದ ಈ ಮೈಲಾರಿ ಅಪ್ರಾಪ್ತೆಯನ್ನ ಲಾಡ್ಜ್ನಲ್ಲಿ ಮುಕ್ಕಿದ್ನ ಅನ್ನೋ ಬಯಲಾಗಬೇಕಾಗಿದೆ. ಈ ತಿಂಗಳು 14/12/2025 14ನೇ ತಾರೀಕಿಗೆ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು FIR ದಾಖಲಾಗಿತ್ತು. ಆ ಪ್ರಕಾರ 15 ಇಯರ್ಸ್ 9 ತಿಂಗಳು ಒಂದು ಅಪ್ರಾಪ್ತ ಬಾಲಿಕೆ ಜೊತೆಗೆ ಒಬ್ಬನು ಪೋಕ್ಸೆ ಕಾಯ್ದೆ ಪ್ರಕಾರ ಅವರು ಏನ್ ಸೆಕ್ಷುವಲ್ ಅಸಾಲ್ಟ್ ಮಾಡಿದ್ದಾರೆ ಅವ್ರ ಜೊತೆಗೆ ಸೆಕ್ಷುವಲ್ ಹರಾಸ್ಮೆಂಟ್ ಪ್ರಕಾರ FIR ಆಗಿತ್ತು. ಅದ್ರ ಜೊತೆಗೆ ಇನ್ನು 6 ಜನ ಮೇಲೆ FIR ಆಗಿತ್ತು. ಈ ಒಬ್ನ ಮೇಲೆ ಪೋಕ್ಸೋ ಆಕ್ಟ್ ಪ್ರಕಾರ ಮೇನ್ ಆರೋಪ ಇದೆ, ಇನ್ನು 6 ಜನ ಮೇಲೆ 2 ರೀತಿ ಆರೋಪ ಇದೆ. ಫಸ್ಟ್ ಅವರಿಗೆ ಈ ಆಕ್ಟ್ ಆದ ನಂತರ ನೀವು ಯಾರಿಗೆ ಹೇಳಿ ಬರೋದು ಅಂತ ಅವರಿಗೆ ಬೈದಿದ್ದಾರೆ. ಅದರಲ್ಲಿ ಇಬ್ರು ಆರೋಪಿ ಇನ್ಸಿಡೆಂಟ್ ಆದ ನಂತರ ಅವ್ರ ಮನೆಗೆ ಹೋಗಿ ಅವರಿಗೆ ಸ್ವಲ್ಪ ಹೊಡೆದಿದ್ದಾರೆ. ಅದೇ ಹರ್ಟ್ ಕೇಸ್, ಸಿಂಪಲ್ ಹರ್ಟ್ ಕೇಸ್ ಆರೋಪ ಇದೆ. ನಮ್ಗೆ FIR 14 ನಲ್ಲಿ ಚಿಕ್ಕೋಡಿಯಲ್ಲಿ ಸ್ಟೇಷನ್ ಅಲ್ಲಿ FIR ಆದ ನಂತರ ನಮ್ಗೆ ನೆಕ್ಸ್ಟ್ ಡೇ 15ಗೆ ನಮ್ಗೆ FIR ಸಿಕ್ತು. ಆ ಪ್ರಕಾರ ನಾವು ಇಮಿಡಿಯೇಟ್ಲಿ FIR ಮಾಡಿದೀವಿ. FIR ಆದ ನಂತರ ಸೇಮ್ ಅದರಲ್ಲಿ ಏನ್ ಕಂಟೆಂಟ್ ಏನಿದೆ ಅದೇ ಸೇಮ್ FIR ನಾವು ಮಾಡಿದೀವಿ. FIR ಆದ ನಂತರ ನಾವು ಇಮಿಡಿಯೇಟ್ಲಿ 3-4 ಟೀಮ್ ಫಾರ್ಮ್ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಿತ್ತು, ಆ ವಿಕ್ಟಿಮ್ಗೆ ಯಾರಿಗೆ ಆಗಿದೆ ಅವರಿಗೆ ಕೂಡ ಒಂದ್ಸರಿ ಇನ್ಕ್ವೈರಿ ಮಾಡಬೇಕು. ಅದನ್ನು ಕೂಡ ನಿನ್ನೆ ನಾವು ಮುಗಿಸಿದೀವಿ. ಅದ್ರ ಜೊತೆಗೆ ಮೇನ್ ಆರೋಪಿ ಯಾರಿದ್ದಾರೆ ಅವರಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಅರೆಸ್ಟ್ ಮಾಡಬೇಕು. ಈ ಮೇನ್ ಆರೋಪಿ ವಿರುದ್ಧ ನಾನ್ ಬೇಲೇಬಲ್ ಸೆಕ್ಷನ್ ಇದೆ. ಆ ಮೇನ್ ಆರೋಪಿಗೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಮ್ಯೂಸಿಕ್ ಮಲ್ಲಾರಿ ಅಂತ ಅವರಿಗೆ ನಾವು
ಅರೆಸ್ಟ್ ಮಾಡಿದ್ದೀವಿ, ಬಿಜಾಪುರ ಜಿಲ್ಲೆಯಿಂದ ಅರೆಸ್ಟ್ ಮಾಡಿದ್ದೀವಿ. ಈಗ ನಾವು ಪ್ರೊಸೆಸ್ ಮುಗಿಸ್ಕೊಂಡು ಮೆಡಿಕಲ್ ಮುಗಿಸ್ಕೊಂಡು ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಉಳಿದಿದ್ದೆ 6 ಜನ ಆರೋಪಿ ಯಾರು ಇದ್ರು ಅವ್ರ ಬಗ್ಗೆ FIR ಅಲ್ಲಿ ಕ್ಲಿಯರ್ ಡೀಟೇಲ್ಸ್ ಇರಲಿಲ್ಲ. ಆ ಕಂಪ್ಲೇಂಟ್ಗೆ ಪೂರ್ತಿ ಹೆಸರು ಇರಲಿಲ್ಲ. ಅವರು ಏನ್ ಅಡ್ಡ ಹೆಸರು ಗೊತ್ತಿದೆ, ಇವತ್ತು ಡ್ರೈವರ್ ಇವ್ರು ಏನಿದೆ ಆ ಪ್ರಕಾರ ಕೊಟ್ಟಿದ್ದು. 6 ಜನ ಆರೋಪಿ ಬಗ್ಗೆ ಕೂಡ ಈಗ ನಮ್ಗೆ ಕ್ಲಾರಿಟಿ ಸಿಕ್ಕಿದೆ. ಅವ್ರದ್ದು ಪಾತ್ರ ಏನಿತ್ತು ಅದ್ರ ಬಗ್ಗೆ ನಾವು ಕ್ಲಾರಿಟಿ ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗ ತನಿಖೆ ಮಾಡ್ತಾ ಇದ್ದೀವಿ. ಮೇನ್ ಆರೋಪಿ ನಾನ್ ಬೇಲೇಬಲ್ ಸೆಕ್ಷನ್ ಅಲ್ಲಿ ಯಾರಿದ್ರು, ಯಾರು FIR ಪ್ರಕಾರ ಇದೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೇವೆ. ಒರಿಜಿನಲ್ FIR ಪ್ರಕಾರ ನಮ್ಗೆ zero FIR ಟ್ರಾನ್ಸ್ಫರ್ ಆಗಿದೆ, ಅಂದ್ರೆ ಒಂದು ಪೇಪರ್ ಫಾರ್ಮೆಟ್ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ. ಅದ್ರಲ್ಲಿ ಇರುವ ಡೀಟೇಲ್ಸ್ ಪ್ರಕಾರ 24/10 ಗೆ ಇನ್ಸಿಡೆಂಟ್ ಆಗಿತ್ತು. ಜಾಕ್ನೂರ್ ಅಂತ ಒಂದು ಗ್ರಾಮ್ ಅಲ್ಲಿ ಅವರು ಹೋಗಿ ಒಂದು ಪ್ರೋಗ್ರಾಮ್ ಮಾಡಕ್ಕೆ ಹೋಗಿದ್ರು. ಇವರು ಡಾನ್ಸ್ ಪಾರ್ಟಿಯಲ್ಲಿ ಇರ್ತಾರೆ, ಅವರು ಮ್ಯೂಸಿಷಿಯನ್ ಅಲ್ಲಿ ಇರ್ತಾರೆ. ಬರುವಾಗ ನನ್ಗೆ ಮಾಲಿಂಗ್ಪುರ್ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಡಿ, ಅಲ್ಲಿಂದ ಗೋಕಾಕ್ ಅಲ್ಲಿ ಅಥವಾ ಬೇರೆ ಕಡೆ ನಂದು ಎಲ್ಲಿ ಮನೆ ಇದೆ ಅಲ್ಲಿ ನಾನು ಹೋಗ್ತೀನಿ. ಈ ನಮ್ಮಲ್ಲಿ ಈ ವಿಕ್ಟಿಮ್ ಮನೆ ಕೂಡ ನಮ್ಮಲ್ಲಿ ಇಲ್ಲ. ಅವರು ಬೇಕಾದ್ರೆ ಬಹುಶಃ ಬೇರೆ ರಿಲೇಟಿವ್ ಮನೆಗೆ ಹೋಗ್ತಾ ಇರಬಹುದು. ಪ್ಲಸ್ ಈ ಇನ್ಸಿಡೆಂಟ್, ಈ ಪಾರ್ಟಿ ಇದು ಇನಿಷಿಯಲ್ ಮೀಟಪ್ ಎಲ್ಲಿ ಆಯ್ತು ಜಾಕ್ನೂರಲ್ಲಿ, ಅದು ಕೂಡ ನಮ್ಮಲ್ಲಿ ಇಲ್ಲ, ಮನೆಯಲ್ಲಿ ಇಲ್ಲ. ನಮ್ಮಲ್ಲಿ ಒಂದು ಮಾಲಿಂಗ್ಪುರ್ ಅಲ್ಲಿ ಕಂಪ್ನಿ ಪ್ರಕಾರ ಒಂದು ಲಾಡ್ಜ್ ಅಲ್ಲಿ ಘಟನೆ ನಡೆದಿದೆ. ಆ ಆಧಾರ ಮೇಲೆ ನಮ್ಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾವು ಇದರ ಮೇಲೆ ನಮ್ಮಲ್ಲಿ ಲೋಕಲ್ ಸ್ಟೇಷನ್ ಅಲ್ಲಿ ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. 7 ಜನರ ವಿರುದ್ಧ ಪೋಕ್ಸೋ ಕೇಸ್. ಮೈಲಾರಿಗೆ ಸಪೋರ್ಟ್ ಮಾಡಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅಕಸ್ಮಾತ್ ಮೈಲಾರಿ ಮತ್ತು ತಂಡದಿಂದ ಅಪ್ರಾಪ್ತ ಮೇಲೆ ದೌರ್ಜನ್ಯ ನಿಜವಾದ್ರೆ ನೀವೆಲ್ಲರೂ ಸೇರಿ ಇವರ ಮೇಲೆ ಹಾಡು ಬರೆಯೋ ಪ್ರಶ್ನೆ ಹುಟ್ಟೋದು ಸಹಜ. ತಾಳ ತಪ್ಪಿದ್ರ ಗಡಿಬಿಡಿ ಸಿಂಗರ್ ಮೈಲಾರಿ. ನೈಟ್ ಲಾಡ್ಜ್ನಲ್ಲಿ ಆಗಿದ್ದೇನು? ಜವರಾಯನಾದ್ನ ಜಾನಪದ ಸಿಂಗರ್. ಮೈಲಾರಿಯಿಂದ ತಪ್ಪಿದ ಮ್ಯೂಸಿಕ್. ತನ್ನ ಜೀವನ ಉದ್ದಕ್ಕೂ ಕಷ್ಟದಲ್ಲಿ ಬಂದಿದ್ದ ಟ್ರೆಂಡಿಂಗ್ ಸ್ಟಾರ್ ಏನು ತೆರೆ ಮೇಲೆ ಬರೋದು ಡೌಟು. ತನ್ನ ಕ್ಯಾರಿಯರ್, ತಮ್ಮ ಜೀವನ ಹಾಳು ಮಾಡಿಕೊಂಡ ಈ ಸಿಂಗರ್ ಮೈಲಾರಿ ಆಟ್ ಮ್ಯೂಸಿಕ್ ಮೈಲಾರಿ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಕುಡಗಂಟಿ ಗ್ರಾಮದ ನಿವಾಸಿ. ಹಳ್ಳಿ ಸ್ಟೈಲ್ನಲ್ಲಿ ಹಾಡು ಹಾಡಿಕೊಂಡು ಸುಂದರ ಜೀವನವನ್ನು ನಡೆಸ್ತಾ ಇದ್ದ. ಹಲವಾರು ಫ್ಯಾನ್ಸ್ ಫಾಲೋವರ್ಸ್ ಹೊಂದಿದ್ದ. ಈಗ ಒಂದು ನೀಚ ಕೃತ್ಯದಲ್ಲಿ A1 ಆರೋಪಿ ಆಗಿದ್ದು, ತನಿಖೆಯ ನಂತರ ಇನ್ನಷ್ಟು ಮಾಹಿತಿ ಹೊರಬರಬೇಕಿದೆ. ಒಟ್ಟಿನಲ್ಲಿ ಅಪ್ರಾಪ್ತಿಗೆ ನ್ಯಾಯ ಸಿಗಬೇಕೆಂಬುದೇ ನಮ್ಮ ಹೋರಾಟ. ಇದರಲ್ಲಿ ಎಷ್ಟು ಜನರ ಕೈವಾಡವಿದೆಯೋ. ಮ್ಯೂಸಿಕ್ ಮೈಲಾರಿ ಟ್ರೆಂಡಿಂಗ್ ಸ್ಟಾರ್ ಆಗಬೇಕು ಅಂತಂದ್ರೆ ಎಷ್ಟು ಕಷ್ಟಪಟ್ಟಿದ್ನೋ, ಬಡತನದಿಂದ ಎಷ್ಟು ಸ್ಟ್ರಗಲ್ ಮಾಡಿ ಬಂದಿದ್ದೇನೆ ಅಂತ ನನಗೆ ಗೊತ್ತು. ಸುಮಾರು ಬಾರಿ ನನ್ನ ಮೇಲೆ ಆರೋಪ ಹೊರಿಸುವ ಪ್ರಯತ್ನ ಆಗಿವೆ. ಕಾನೂನು ಇದೆ, ಕಾನೂನಾತ್ಮಕವಾಗಿ ನಾನು ಹೋರಾಟ ಮಾಡ್ತೀನಿ. ಸಂವಿಧಾನವಿದೆ, ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ನ್ಯಾಯ ಸಿಗುತ್ತೆ. ನನಗೂ ನ್ಯಾಯ ಸಿಗುತ್ತೆ. ನನ್ನದು ಯಾವುದೇ ರೀತಿ ತಪ್ಪಿಲ್ಲ. ಕಾನೂನಿನ ಮೂಲಕ ನಾನು ಹೋರಾಟ ಮಾಡಿ ತಪ್ಪಿಲ್ಲ ಅಂತ ಸಾಬೀತು ಮಾಡ್ತೀನಿ. ನನ್ನ ಏಳಿಗೆ ಸಹಿಸದವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರು. ಈ ಮೂಲಕ ತಮ್ಮ ವಿರುದ್ಧ ದೊಡ್ಡ ಷಡ್ಯಂತ್ರ ಮಾಡಲಾಗಿದೆ ಅಂತ ಮೈಲಾರಿ ಆರೋಪ ಮಾಡಿದ್ದಾರೆ. ಹೆಸರು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಬಂದೀವಿ, ಎಷ್ಟು ಸ್ಟ್ರಗಲ್ ಮಾಡಿ ಬರ್ತಂದ್ರೆ ಬಂದೀವಿ ನನಗೆ ಗೊತ್ತು. ಮಾಡ್ಯಾರ ಸರ್, ಇಲ್ಲಿ ಕಾನೂನು ಅದ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ. ನಿಮ್ಮ ಏಳಿಗೆ ಸಹಿಸಿದವರು ಈ ಥರ ಮಾಡಿದ್ದಾರೆ. ಹಾಂ ಸರ್, ಇದು ಒಂದೆರಡು ಅಲ್ಲ ಸರ್, ಸುಮಾರು ಸರಿ ಸ್ಟ್ರಗಲ್ ಆಗ್ಯಾವ. ಹೇಳ್ಕೊಂಡು ಕಾನೂನು ಅದ ಸರ್, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ನ್ಯಾಯ, ನನಗೂ ನ್ಯಾಯ ಸಿಗುತ್ತೆ. ಯಾವುದೇ ರೀತಿ ತಪ್ಪಿಲ್ಲ ಅಂತೀರಿ ಸರ್? ತಪ್ಪಿಲ್ಲ ಸರ್, ನಾನು ಸಾಬೀತು ಕಾನೂನು ಅದ ಸರ್, ಹೋರಾಟ ಮಾಡಿ